ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಲಿ ಈ ದಿನ ನಾನು ನನ್ನ ಮನೆಯಲ್ಲಿಯೇ ಬೆಳೆದಂತಹ ಒಂದು ಹೊಸ ರೀತಿಯ ಗಿಡದ ಪರಿಚಯವನ್ನು ನೀಡಲು ನಾನು ಬಯಸುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ, ಈ ಗಿಡವನ್ನು ನೀವು ನೋಡಿದ್ದೀರಾ? ಹೌದು, ಈ ಗಿಡ ವೆರಿಗೇಟೆಡ್ ಸ್ಪೈಡರ್ ಲಿಲ್ಲಿ ಅಂತ ಕರೆಯುತ್ತಾರೆ. ಇದೊಂದು ಅಲಂಕಾರಿಕ ಗಿಡವಾಗಿದೆ. ನೋಡಿ, ಅದೇ ಜಾತಿಗೆ ಸೇರಿದಂತಹ ಲೈಟ್ ಹಸಿರು ಹಾಗೂ ಬಿಳಿ ಬಣ್ಣದ ಉದ್ದ ಎಲೆ ಉಳ್ಳ ಅದೇ ಜಾತಿಯ ಇನ್ನೊಂದು ಗಿಡ. ಇದು ಕೂಡ ಅಲಂಕಾರಿಕ ಗಿಡವಾಗಿದೆ. ನೋಡಿ, ಅದೇ ಜಾತಿಗೆ ಸೇರಿದಂಥ ವೆರಿಗೇಟೆಡ್ ಸ್ಪೈಡರ್ ಲಿಲ್ಲಿ ಎನ್ನುವ ಇನ್ನೊಂದು ಜಾತಿಯ ಅಲಂಕಾರಿಕ ಗಿಡ. ಉದ್ದ ಎಲೆ ಹಾಗೂ ಈ ಗಿಡವನ್ನು ಪಾಟುಗಳಲ್ಲಿ ಕೂಡ ನೆಡಬಹುದು, ಹಾಗೆಯೇ ನೆಲದಲ್ಲಿ ಕೂಡ ಈ ಗಿಡವನ್ನು ನೆಡಬಹುದು. ಇದು ಗಾಳಿಯಲ್ಲಿರುವಂತಹ ಹಾನಿಕಾರಕ ರಾಸಾಯನಿಕ ಅಂಶಗಳನ್ನು ತೆಗೆದುಹಾಕುವಂಥ ಶಕ್ತಿ ಈ ಗಿಡಕ್ಕೆ ಇದೆ. ಈ ಒಂದು ಗಿಡದಿಂದ ಬಹಳಷ್ಟು ಗಿಡಗಳು ಇದರಲ್ಲಿ ಮೊಳಕೆ ಬರುವುದ ಕಾರಣ ಹಲವಾರು ಗಿಡಗಳನ್ನು ಈ ಒಂದು ಗಿಡದಿಂದ ಮಾಡಬಹುದು. ಈ ಗಿಡಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಕೂಡ ಇರುವುದಿಲ್ಲ, ಹಾಗೆ ಹೆಚ್ಚು ಗೊಬ್ಬರವನ್ನು ಹಾಕಬೇಕೆಂಬುದು ಕೂಡ ಅವಶ್ಯಕತೆ ಇಲ್ಲ. ಇದು ಒಂದು ಅಲಂಕಾರಿಕ ಗಿಡ. ಒಳಾಂಗಣ ಹಾಗೂ ಹೊರಾಂಗಣ ಗಿಡವಾಗಿ ಈ ಗಿಡವನ್ನು ಬೆಳೆಸಬಹುದು. ಬಹಳಷ್ಟು ಸುಂದರವಾಗಿರುವಂತಹ ಈ ಗಿಡ. ನೀವು ಕೂಡ ಈ ಜಾತಿಗೆ ಸೇರಿದಂತಹ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ನಿಮ್ಮ ಹೂವಿನ ತೋಟದ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಹಾಗೆಯೇ ಇದು ಒಂದು ಸೌಂದರ್ಯವನ್ನು ನೀಡುವಂತಹ, ಮನೆಗೆ ಶೋಭೆಯನ್ನು ತರುವಂತಹ ಒಂದು ಗಿಡವಾಗಿದೆ. ನೋಡಿ, ಈ ಗಿಡದ ಎಲೆಗಳು ಎಷ್ಟು ಉದ್ದವಾಗಿವೆ. ಬಹಳ ಸುಂದರವಾಗಿರುವಂತಹ, ಆಕರ್ಷಣೆ ಕೊಡುವಂತಹ ಎಲೆಯ ಬಣ್ಣ ಹಸಿರು ಮತ್ತು ಲೈಟ್ ಹಳದಿ ಬಣ್ಣದ ಒಂದು ಉದ್ದ ಜಾತಿಗೆ ಸೇರಿದಂತಹ, ಉದ್ದ ಎಲೆಗೆ ಜಾತಿಗೆ ಸೇರಿದಂತಹ ಒಂದು ಕ್ರೋಟನ್ ಗಿಡ ಆಗಿದೆ. ನೋಡಿ, ಇದರ ಬುಡದಲ್ಲಿ ಬಹಳಷ್ಟು ಗಿಡಗಳು ಮೊಳಕೆ ಬಂದಿವೆ. ನೋಡಿ, ಈ ಗಿಡವನ್ನು ನಾನು ಮನೆಯ ಮುಂಭಾಗದಲ್ಲಿರುವಂಥ ಮೆಟ್ಟಲಲ್ಲಿ ನಾನು ಜೋಡಿಸಿರುತ್ತೇನೆ. ಹೀಗೆ ಬಹಳ ಸುಂದರವಾದ ಗಿಡವನ್ನು ನೀವು ಕೂಡ ಬೆಳೆಸಿ ಅಂತ ಹೇಳುತ್ತಾ, ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.